ತುಂಬ ತುಂಬ ಕಾತರದಿಂದ ಕಾದಿದ್ದೇವೆ. ಒಂದು ಹಾಡಿದೆ ಕನ್ನಡದಲ್ಲಿ, ರುಕ್ಕಮ್ಮ 100 ಊರು ಸುತ್ತಿ ಬಂದರು ನಮ್ಮ ಊರೇ ಊರಮ್ಮ ಅಂತ. ಹಾಗೆ 100 ಮಾತುಗಾರರ ಮಾತನ್ನ ಕೇಳಿದ್ರೆ ನಮ್ಮ ಸುಧಾ ಬರ್ಗೂರವರ ಮಾತೇ ಬೇರೆ ನಮ್ಮ. ನಿಜ, ಅವರ ಮಾತುಗಳು ಅಷ್ಟು ಚಂದವಾಗಿರುತ್ತೆ. ಆ ಮಾತುಗಳನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೀವಿ ಅಲ್ವಾ? ಸೊ ಬರಲಿ ಜೋರಾದ ಚಪ್ಪಾಳೆ. ಅಪ್ಪಟ ಕನ್ನಡಮಯ ವಾತಾವರಣ ಸೃಷ್ಟಿಸಿರುವಂತಹ ನನ್ನ 20 ವರ್ಷದ ಹಾಸ್ಯದ ಬದುಕಿನಲ್ಲಿ ವಿಭಿನ್ನವಾದ ಒಂದು ಸಮ್ಮೇಳನವನ್ನು ನೋಡೋ ಅವಕಾಶ ಕಲ್ಪಿಸಿಕೊಟ್ಟಂತಹ ನಿರಾತಂಕ ಸಂಸ್ಥೆಯವರಿಗೆ ಮೊಟ್ಟ ಮೊದಲಿಗೆ ನಾನು ಶಿರಭಾಗಿ ನಮಿಸ್ತಾ, ತನ್ನ ಸ್ಥಾನಮಾನವನ್ನೇ ಬಹಳ ಹಾಸ್ಯದ ರೀತಿಯಲ್ಲೇ ಹೇಳ್ತಾ ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋದರು. ಹೆಚ್ಚುವರಿಯ ಆಯುಕ್ತರು. ಈ ಬ್ರಿಟಿಷ್ನವ್ರು ಬಿಟ್ಟು ಹೋಗ್ಬೇಕಾದ್ರೆ 2 ವರಿ ಬಿಟ್ಟು ಹೋಗಿದ್ರು, ಒಂದು ಜನವರಿ ಇನ್ನೊಂದು ಫೆಬ್ರವರಿ. ಉತ್ತರ ಕರ್ನಾಟಕದವ್ರು ಇದ್ದೀರೇನ್ರಿ? ಶರಣ್ರಿ ಅಪ್ಪ, ನಿಮಗೆ ಗಂಟೆಗೂ ವರಿಯ 1 ವರಿ 2 ವರಿ 3 ವರಿ ಅಂತ. ಎಲ್ಲರ ವರಿಯನ್ನು ನಿವಾರಿಸುವವಳು ನಮ್ಮ ಕನ್ನಡ ತಾಯಿ ಭುವನೇಶ್ವರಿ. ಹಾಗಾಗಿ ಆ ಭುವನೇಶ್ವರಿಯನ್ನು ಸ್ಮರಣೆ ಮಾಡ್ತಾ, ಬಂದಾರದಿಂದ ನಾನೊಂದು ವಿಭಿನ್ನ ಲೋಕದಲ್ಲಿದ್ದೆ. ಯಾಕೆಂದರೆ ಫ್ಯಾಕಲ್ಟಿಗಳು ಇಲ್ಲಿ ಮಾತಾಡೋ ಯಾವ ಕಂಟೆಂಟು ನಮ್ಮ ತಲೆಗೆ ಹೋಗಲ್ಲ. ಅವರು ಸ್ಕಿಲ್ಲು ಅಂದರು, ಇನ್ನೊಂದೇನೋ ಅಂದರು. ನಮ್ಗೆ ಆ ಕಡೆ ಸ್ಕಿಲ್ಲು ಇಲ್ಲ, ಈ ಕಡೆ ನಾಲೆಡ್ಜು ಇಲ್ಲ. ಏನೂ ಇಲ್ಲದೆ ಇರೋರ ಜೀವನದಲ್ಲಿ ಗೆಲ್ಲಬಹುದು ಕನ್ನಡವನ್ನು ನಂಬಿದರೆ ಅನ್ನೋಕ್ಕೆ ಉದಾಹರಣೆಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಷ್ಟೇ ನಾನು. ಯಾಕೆಂದರೆ ನಾವೆಲ್ಲ ಅಪ್ಪಟ ಕನ್ನಡ ಮಾಧ್ಯಮ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರು ನಾವು. ಸರ್ ಕವನಗಳನ್ನು ಓದುವಾಗ ಅವರಲ್ಲಿಯ ರಸಿಕತೆ ನನಗೆ ಭಾಳ ಖುಷಿ ಅನ್ನಿಸ್ತು. ಯಾಕೆಂದರೆ ಗಂಡ್ಮಕ್ಳು ಬೇಜಾರು ಮಾಡ್ಕೋಬೇಡಿ, ಮದುವೆ ಆದ ಹೊಸರಲ್ಲಿ ನೀವು ಹೇಗೆ ಕಂಪ್ನಿ ಸೇರಿದಾಗ HR ಪೋಸ್ಟ್ ಸಿಕ್ಕಾಗ ಲವಲವಿಕೆಯಿಂದ ಇರ್ತಿರೋ, ಮನೆಯಲ್ಲೂ ಹೆಂಡತಿ ಜೊತೆಗೂ ಹಾಗೆ ಇರ್ತೀರ ಅಲ್ವಾ ಸರ್? ನಾವು ಭಾಳ ಜನ ನೋಡಿದ್ದೀವಿ, ನವದಂಪತಿಗಳು ಅಂತ ಹೇಳೋದೇ ಬೇಡ. ನೀವು ಸುಮ್ಮನೆ ಪಬ್ಲಿಕ್ ಪ್ಲೇಸಲ್ಲಿ ನೋಡಿ, ಅವ್ರೇನು ಬೋರ್ಡ್ ಹಾಕ್ಕೊಂಡಿರಲ್ಲ, ಹೆಂಗೆ ಅಂಟ್ಕೊಂಡು ಓಡಾಡ್ತಿರ್ತಾರೆ ಅಂದರೆ, ಇಂಥ ಹೋಟ್ಲಿಗೆ ಬರಲಿ ರೆಸ್ಟ್ ರೂಮ್ ತನಕ ಜೊತೆಲಿ ಹೋಗ್ಬಿಡ್ತಾರೆ. ಅಲ್ಲಿ ಯಾರಾದರೂ ಹೇಳಬೇಕು ಸರ್ ಈ ಅಲ್ಲಿ ಶಿ ಇಲ್ಲಿ ಅಂತ, ಅಷ್ಟು ಅಂಟ್ಕೊಂಡಿರ್ತಾರೆ. ಆದರೆ ನಾವು ಹೆಣ್ಮಕ್ಳು, ನಾವು ಎಷ್ಟೇ ದೊಡ್ಡ ಪದವಿಯನ್ನು ಹೊರಗಡೆ ನಿಭಾಯಿಸಿದ್ರು ಮನೆಯಲ್ಲಿ ನಾವು ಪತ್ನಿ, ಅಮ್ಮ, ಇದೆಲ್ಲ ಈ ಪದವಿ ಇರ್ತಲ್ಲ, ಇದು ನಮಗಿದ್ದೇ ಇರುತ್ತೆ. ನಮ್ಮಲ್ಲಿ ಭಾಳ ಕುಕ್ಕರ್ಗಳು ಬಂದವು, ಬಹಳ ಕಂಪನಿದು ಬಂತು. ಆದರೆ ಒಂದು ಕುಕ್ಕರ್ ಮಾತ್ರ ನಮ್ಮ ಅಜ್ಜಿ ಕಾಲದಿಂದ ಇವತ್ತಿನವರೆಗೂ ಶಾಶ್ವತ. ಯಾವ್ದು ಹೇಳಿ? ಪ್ರೆಸ್ಟೀಜ್ ಕುಕ್ಕರ್. ನಮ್ಮ ಗಂಡು ಮಕ್ಕಳು ನನ್ನ ಪ್ರಕಾರ ಮದುವೆ ಆಗೋ ಹೊಸರಲ್ಲಿ ಪ್ರೆಸ್ಟೀಜ್ ಕುಕ್ಕರ್ ಇದ್ದಂಗೆ. ಕರೆಕ್ಟ್ 20 ನಿಮಿಷಕ್ಕೆ 3 ವಿಷಲ್, ಊ 3 ಸಲ ಕೂಗುತ್ತೆ, ಆರಿಸ್ತೀವಿ, ಬೇಳೆ ಬೆಂದಿರುತ್ತೆ, ಅಡುಗೆ ಆಗೋಯ್ತು. ಒಂದು 5-6 ವರ್ಷ ಆದಮೇಲೆ ನೋಡಿ ಅನ್ನೋತ್ತೆ. ಬಟ್ ನಾವು ಅಲ್ಲಿಗೂ ಬಿಡಲ್ಲ, ಸೌಟ್ ತಗೊಂಡು ತಲೆ ಮೇಲೆ ಒಂದು ಕೊಡ್ತೀವಿ, ಗೊತ್ತಾಗತ್ತೆ, ಓ ಮರ್ತಿದ್ದೆ ಕೂಗ್ಬೇಕು ನಾನು ಅಂತ. ಅಲ್ಲಿ ವರ್ಕೌಟ್ ಆಯಿತು. ಬಟ್ ಒಂದು 8-10 ವರ್ಷ ಆದಮೇಲೆ ಬೇಳೆನೇ ಬೇಯಲ್ಲ. ಬಹುಶಃ ನಮ್ಮ ಮನೇಲಾಗಲಿ, ನಮ್ಮ ವೃತ್ತಿ ಬದುಕಲ್ಲಾಗಲಿ, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳದೆ ಹೋದರೆ, ನಮ್ಮ ವೃತ್ತಿಯ ಬಗ್ಗೆ ನಮಗೊಂದು ಪ್ಯಾಷನ್ ಇಲ್ಲದೆ ಹೋದರೆ, ಕೋಟಿ ಕೋಟಿ ಸಂಪಾದನೆ ಮಾಡೋ ವೃತ್ತಿ ಕೂಡ ಮನುಷ್ಯನಿಗೆ ಬೇಜಾರಾಗೋಗುತ್ತೆ ಅಲ್ವಾ? ನಿಮ್ಮ ತಲೆಗೆ ಹುಳ ಬಿಡೋರು ಭಾಳ ಜನ ಇರ್ತಾರೆ. ನಿಮ್ಮ ಸಮಸ್ಯೆಗಳು ನಂಗೆ ಗೊತ್ತಿರಲಿಲ್ಲ. ನಾನು ಈ ಕಾರ್ಯಕ್ರಮಕ್ಕೆ ರಮೇಶ್ ಅವ್ರು ನನ್ನ ಆಹ್ವಾನ ಮಾಡಿದಾಗ, ನನ್ನ ಮಗಳು ಕೆಲಸ ಮಾಡ್ತಾಳೆ, ಹಂಗಾಗಿ ಅವಳ ಹತ್ರ ಕೇಳಿದೆ, HR-ಗಳಿಗಂತೆ ಏನು ಮಾತಾಡಬೇಕು, HR ಬಗ್ಗೆ ನೀನು ಒಪಿನಿಯನ್ ಏನು ಅಂತ. HR-ಗಳನ್ನ ಯಾರೂ ಇಷ್ಟಪಡಲ್ಲ ಅಂತ. ಅಪ್ರೈಸಲ್ಲಿ ಬಂದಾಗ ಕಳ್ಬಡ್ಡಿ ಮಕ್ಕಳು ಅವರು ಅಂತ ಇದೇ ವರ್ಡ್ಸ್ ಸರ್ ಬಳಸಿದ್ದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೆಂಗೆ ಟೋಪಿ ಹಾಕ್ತಾರೆ ಅಂದರೆ, ಒಂದು 400 ರೂಪಾಯಿ ಜಾಸ್ತಿ ಮಾಡಿದರೆ ಕಂಪ್ನೀಲಿ ಯಾರಿಗೂ ಇಲ್ಲ, ನಿನಗಾಗಿದೆ, ಆ ಫೀಲಿಂಗ್ ಕೊಡ್ತಾರೆ ನಮಗೆ. ಅವಳ ಗಂಡ ಮೆಕ್ಯಾನಿಕಲ್ ಇಂಜಿನಿಯರ್, ನನ್ನ ಮಗಳು ಕೆಲಸ ಮಾಡೋದು ಮೀಡಿಯಾದಲ್ಲಿ. ಅದಕ್ಕೆ ಅವಳ ಗಂಡನ ಕೇಳಿದೆ, ಅವನು ವೈಟ್ ಫೀಲ್ಡಲ್ಲಿ, ಈಗ ನಿಂದೇನಪ್ಪ ಒಪಿನಿಯನ್ನು ಅಂತ. ಆಂಟಿ, ಐ ಆಮ್ ಸಾರಿ ಟು ಟೆಲ್ ಯು ಆಂಟಿ, ದೀಸ್ HR ಪೀಪಲ್ ಯು ನೋ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆಂಟಿ. ಅವ್ರ ಹೆಂಡತಿಗೆ ಅವ್ರು ಅರ್ಥ ಆಗಿರಲ್ಲ ಆಂಟಿ.
ನಾ ಹೇಳ್ದೆ ಹಂಗಾರೆ ಅವ್ರು ಏನು ಅನ್ಕೋಬೇಕು. ಆದರೆ ನನಗೆ ನಿಮ್ಮನ್ನು ನೋಡಿ ಅರ್ಥ ಆಗಿದ್ದು ಒಂದೇ, ಯು ಆರ್ ಆಲ್ವೇಸ್ ಕಾಟ್ ಇನ್ ಬಿಟ್ವೀನ್. ಯಾವಾಗಲೂ ನೋಡಿ, ಒಂದು ಕಡೆ ಮ್ಯಾನೇಜ್ಮೆಂಟಿಗೂ ನೀವು ಆನ್ಸರಬಲ್ಲು, ಇನ್ನೊಂದು ಕಡೆ ನೀವು ಅಲ್ಲಿರುವಂತಹ ಎಂಪ್ಲಾಯೀಸ್ಗೂ ನೀವು ಸಂತೋಷದಲ್ಲಿ ಅವ್ರು ಸರಿಯಾಗಿ ಕೆಲಸ ಮಾಡೋ ಹಾಗೆ ಟ್ರ್ಯಾಕಲ್ಲಿ ಇಡಬೇಕು. ಬಹುಶಃ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದರೆ, ಸರ್ ನನ್ನ ಕ್ಷಮಿಸಬೇಕು, ಒಂಥರ HR ಸೋಡಾ ಇದ್ದಂಗೆ ಎಲ್ಲದ್ರ ಜೊತೆಗೂ ಸರಿಯಾಗಿ ಮಿಕ್ಸ್ ಆಗಬೇಕು ಅನ್ಸುತ್ತೆ. ಹಾಗೆ ಕುಡಿದ್ರೂ ಹೊಟ್ಟೆ ಸರಿ ಹೋಗುತ್ತೆ, ಬೇಕಾಗಿದ್ದಕ್ಕೆ ಹಾಕೊಂಡು ಕುಡಿಯೋದು ಅದು ನಿಮ್ಮ ಅಭಿರುಚಿ ಅಂತ. ನೀವು ಬೇರೆ ನನಗೆ, ಯಾಕಂದರೆ ಸ್ಕಿಲ್ಫುಲ್ಲಾಗಿ ನಿಮಗೆ ಮಾತಾಡೋಷ್ಟು ನಾನು ದೊಡ್ಡವಳಲ್ಲ. ನನ್ನ ಕ್ಷೇತ್ರ ಹಾಸ್ಯ. ನಾನು ಸರ್ ಅವ್ರದ್ದು ಎಕನಾಮಿಕ್ಸ್ ಅಂದಾಗ ನನಗೂ ಖುಷಿ ಆಯ್ತು, ಬಿಕಾಸ್ ನಾನು ಎಕನಾಮಿಕ್ಸ್ ಟೀಚ್ ಮಾಡ್ತಾ ಇದ್ದೆ ಸರ್. ನಾನು ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ದವಳು. ನಿಮ್ಮ ರೆಸಿಗ್ನೇಷನ್ ಪರ್ವದ ಬಗ್ಗೆ ಅವ್ರು ಹೇಳಿದ್ರಲ್ಲ, ನಿಮ್ಮ ಈಗ ತುಂಬ ಕಾಮನ್ ಅದು. ಎಷ್ಟು ಸಹಜ ಅಂದರೆ ಅದು ರೆಸಿಗ್ನೇಷನ್ ಆಗಲಿ ಡೈವರ್ಸ್ ಆಗಲಿ ಜನಕ್ಕೆ ಬೇಜಾರೇ ಇಲ್ಲ. ನಂಗೆ ಆಶ್ಚರ್ಯ ಆಗತ್ತೆ. 5 ವರ್ಷ ಲವ್ ಮಾಡಿರ್ತಾರೆ, ಎಲ್ಲ ಕಂಪ್ಯಾಟಬಿಲಿಟಿ ನೋಡಿರ್ತಾವವು. ಆಮೇಲೆ 5 ವರ್ಷ ಲವ್ ಮಾಡಿ ಮದುವೆ ಆಗ 5 ತಿಂಗಳಿಗೆ, ನೋ ಆಂಟಿ ವಿ ಜಸ್ಟ್ ಕೆನಾಟ್ ಲಿವ್ ವಿತ್ ಈಚ್ ಅದರ್, ವಿ ಕೆನಾಟ್ ಟಾಲರೇಟ್ ಈಚ್ ಅದರ್ ಆಂಟಿ ಅಂತಾರವರು. ಇದು ಮನೆಯಲ್ಲಿ, ವೃತ್ತಿಯಲ್ಲೂ ಅದಾಗಿದೆ. ಬಟ್ ನಾನು 2005-6ರಲ್ಲಿ, ಯಾಕೆಂದರೆ 2001-2ರಲ್ಲಿ ನಾನು ಹಾಸ್ಯ ಕ್ಷೇತ್ರಕ್ಕೆ ಬಂದೆ. 2006ರ ಹೊತ್ತಿಗೆ 16 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಐ ವಾಸ್ ಡ್ರಾಯಿಂಗ್ ಗೌರ್ಮೆಂಟ್ ಸ್ಯಾಲ್ರಿ, ಸರ್ಕಾರದ ಸಂಬಳ ಬರ್ತಾಯಿತ್ತು. ಹೆಣ್ಣು ಮಕ್ಕಳಿಗೆ ಟೀಚಿಂಗ್ ಕೆಲಸ, ಅದು ಸರ್ಕಾರಿ ಸಂಬಳ ಬರ್ತಿದೆ ಅಂದರೆ ಇದಕ್ಕಿಂತ ನಿನಗಿನ್ನೇನು ಬೇಕು ಅನ್ನುವಂತಹ ಜನಗಳ ಮಧ್ಯೆ ಬೆಳೆದವಳು ನಾನು. ವಾಲಂಟ್ರಿಗೆ ಟ್ರೈ ಮಾಡಿದೆ, ರಿಟೈರ್ಮೆಂಟಿಗೆ ಪೆನ್ಷನ್ ಸಿಗುತ್ತೆ ಅಂತ. ಸರ್ಕಾರ ಹೇಳ್ತು ಇನ್ನೂ 2 ವರ್ಷ ಕೆಲಸ ಮಾಡಿದ್ರೆ ಮಾತ್ರ ಪೆನ್ಷನ್ ಕೊಡ್ತೀವಿ, ಇಲ್ದಿದ್ರಿಲ್ಲ. ಆದರೆ ನಾನು ಮಾನಸಿಕವಾಗಿ ಸಿದ್ಧಳಾಗ್ಬಿಟ್ಟಿದ್ದೆ, ಇಲ್ಲ ನನಗೆ ಸಿಕ್ಕರೆ ಸರಿ, ಇಲ್ಲ ಬಿಟ್ಟುಬಿಡೋಣ. ಯಾರೂ ನನ್ನ ಪರವಾಗಿ ಮಾತಾಡಲಿಲ್ಲ. ನನ್ನ ಕುಟುಂಬದಲ್ಲಿ ತಲೆ ಗಟ್ಟಿ ಇದೆ, ಬಂಡೆಗೆ ಚಚ್ಕೋಬಾರ್ದು. ಒಂದು ಮಾತ್ರ ನಿಜ ಸರ್, ದಯವಿಟ್ಟು HR ಇದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಂಸ್ಥೆಯಲ್ಲಾಗಲಿ ಮನೇಲಾಗಲಿ ದಡ್ರಿಗೆ ಧೈರ್ಯ ಜಾಸ್ತಿ ಇರುತ್ತೆ. ನೀವು ಯಾರನ್ನ ಹುಡುಕಿ 90-95 ತಗೊಂಡವ್ರನ್ನ ಆರಿಸ್ಕೊಂಡಿರ್ತೀರಲ್ಲ, ಅವ್ರ ಹತ್ರ ಡಿಗ್ರಿ ಇರುತ್ತೆ, ಮೀಟ್ರ್ ಇರಲ್ಲ. ನಮಗಂಗಲ್ಲ, ದಡ್ರಿಗೆ ಧೈರ್ಯ ಜಾಸ್ತಿ. ಬಿಕಾಸ್ ನಾವು 90-95 ತಗೊಂಡದ್ದಲ್ಲ. ನನಗೆ ಅರ್ಥ ಆಯಿತು ಬಂದಾಗ. ಅನ್ಕೊಂಡೆ ಇಷ್ಟಿಷ್ಟು ದೂರ ಕುರ್ಚಿಗಳು ಹಾಕಿದಾರಲ್ಲ, ಇದು ಕೋವಿಡ್ ರೂಲ್ಸ್ ಅಂತಲ್ಲ. 3 ಗೋಲ್ಡ್ ಮೆಡಲಲ್ಲಿದೆ, 35 ನಂಬರ್ ಇಲ್ಲಿದೆ. ಆದ್ರೂ ತಾಕತ್ ನೋಡಿ, 35 ನಂಬರು 3 ಗೋಲ್ಡ್ ಮೆಡಲನ್ನ ಪಕ್ಕ ಕೂರಿಸ್ಕೊಂಡು ಮಾತಾಡ್ತೀವಲ್ಲ, ಇದು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಕೊಡೋ ತಾಕತ್ತು. ನಮಗೆ ಚಿನ್ನದ ಪದಕಗಳದ್ದವ್ರು ಹೇಳ್ತಾ ಇದ್ರೆ ಭಯ ನನಗೆ. ವಿಶ್ವನಾಥ್ ಅವರು ಒಪ್ಪಿ ನಂದೇನಾದರೂ ಕೇಳಿಬಿಟ್ಟಿದ್ರೆ, ಮೇಡಮ್ ನಿಮ್ಮ ಮಾರ್ಕ್ಸು ಅದು ಇದು ಅಂತ. ರಮೇಶ್ ಅವ್ರು ಹೇಳೋರು, ನೀವು ರೆಸಿಡೆನ್ಸಿ ರೋಡಿಗೆ ಎಂಟ್ರಿ ಇಲ್ಲ, ಬರಬೇಡಿ ಅಂತ. ಬಂಧುಗಳೇ, ಅದೆಲ್ಲವನ್ನ ಮೀರಿದ್ದಿದೆಯಲ್ಲ, ಅದೊಂದು ತಾಕತ್ತಿರುತ್ತೆ ಮನುಷ್ಯನಿಗೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ, ಒಂದು ವ್ಯಕ್ತಿನ ಮಾತಾಡಿಸಿದಾಗ ಅರ್ಥ ಆಗುತ್ತೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಪರಿಣಿತರು, ನಿಮಗೆ ಹೀಗೆ ಮಾಡಿ ಅಂತ ಹೇಳೋಷ್ಟು ಬುದ್ಧಿಶಕ್ತಿ ನನಗಿಲ್ಲ. ಆದರೆ ಮಿಡಿಯೋ ಮನಸ್ಸು, ಸ್ಪಂದಿಸೋ ಹೃದಯ ಮಾತ್ರ ಯಾವತ್ತೂ ಜಾಗರೂಕವಾಗಿರೋ ಹಾಗೆ ನೋಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಮಗೂ ಯಂತ್ರಕ್ಕೂ ವ್ಯತ್ಯಾಸ ಇರಲ್ಲ. ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ. ನನಗೆ ಆಶ್ಚರ್ಯ ಆಗಿದ್ದು, ಈ ಫೀಲ್ಡಲ್ಲಿ ಕನ್ನಡಮಯ ವಾತಾವರಣನೇ ಇಲ್ಲ, ಇಲ್ಲಿ ಕನ್ನಡವನ್ನು ತರೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಇದಕ್ಕೆ ನಿಜವಾಗಿ ಕೂಡ ನನಗೆ ತುಂಬ ಖುಷಿ ಆಯಿತು. ಕನ್ನಡ ಬಳಸೋದು ಅಷ್ಟೊಂದು ಕಷ್ಟನಾ? ನಾನು ಜಗತ್ತಿನ 20 ದೇಶಕ್ಕೆ ಹೋಗಿ ಬಂದಿದ್ದೀನಿ. ನಮ್ಮ ಇಂಗ್ಲೀಷ್ ಹಂಗೆ ಅಂದ್ರೆ ನಾಳೆಗೆ ಟುಮಾರೋ ಅಂದರೆ ನಾಡಿದ್ದಿಗೆ ಟುಮಾರೋ ಅಂತ ಬಂದವ್ರು ನಾವು. ಅಲ್ಲ, ನೀವು ನಗಬೋದು, ನಮ್ಮ ಮೇಷ್ಟ್ರುಗಳಿಗೆ ಬರ್ತಿರ್ಲಿಲ್ಲ, ಅವ್ರು ಅದಕ್ಕೆ ಗುಡ್ ಅಂದಿದ್ದಾರೆ ನಮಗೆ. ಸೆಂಟೆನ್ಸ್ ಮಾತಾಡಿ ಇಂಗ್ಲೀಷಲ್ಲಿ ಅಂದ್ರೆ, ಸರ್ ಒನ್ ಡೇ ಅಮಾವಾಸ್ಯೆ ಕತ್ತಲ್, ಐ ವೆಂಟ್ ಟು ದ ಹಿತ್ತಲ್, ಹತ್ತಡ್ ದ ಟ್ರೀ ಕಿತ್ತಡ್ ದ ಫ್ರೂಟ್ ಅಂತ ಇದ್ವಿ ನಾವು. ಇದಕ್ಕೆ ಇನ್ಸ್ಪೆಕ್ಟರ್ಗಳು ವೆರಿ ಗುಡ್ ಅನ್ನೋರು, ಯಾಕೆಂದ್ರೆ ಅವ್ರದ್ದು ಪಕ್ಕದ ಹಳ್ಳಿ. ನಮ್ಮ ಕನ್ನಡ ಭಾಷೆ ಎಷ್ಟು ಸುಂದರವಾಗಿ, ಎಷ್ಟು ಸೊಗಸಾಗಿದೆ. ಆದರೆ ಬಳಸೋದು ಸರಿಯಾಗಿ ಬಳಸಬೇಕು. ಭಾಳ ಜನ ಉತ್ತರ ಕರ್ನಾಟಕದವ್ರು ಕೈ ಎತ್ತಿದ್ರಿ, ಪುಣ್ಯಾತ್ಮರಪ್ಪ.
ನನಗೆ ಸುಧಾ ಬರ್ಗೂರ್ನ ಮನೆ ಮಗಳು ಅಂತ ಜನ ಸಾಕಿದ್ದೀರಾ. ಉತ್ತರ ಕರ್ನಾಟಕದವ್ರು ಯಾವತ್ತೂ ಒಂದು ಹಿಡಿ ಜಾಸ್ತಿ ಪ್ರೀತಿ ಕೊಟ್ಟಿದ್ದೀರಾ ನನಗೆ ಭಾಳ ಅವ್ರ ಋಣ ಇದೆ. ಆದರೆ ಭಾಷೆ ಎಡವಟ್ಟು. ಫೋನ್ ಈ ರಮೇಶ್ ಅವ್ರು ಫೋನ್ ಮಾಡಿದ್ರು. ಅವರು ಅದಕ್ಕೆ ಮುಂಚೆ ಟ್ರೈ ಮಾಡಿದ್ದಾರೆ. ನಾನು ಅಬುದಾಬಿ ವಿಶ್ವ ಕನ್ನಡ ಸಮ್ಮೇಳನ ನಡೀತು, ಅಬುದಾಬಿ ರಾಜ್ಯೋತ್ಸವ ನಡೀತು, ಅಲ್ಲಿಗೆ ಹೋಗಿದ್ದೆ ನಾನು ಅತಿಥಿಯಾಗಿ. ಪ್ರಾಬಲಿ ನಂದು ಸಿಕ್ಕಿಲ್ಲ, ಯಾಕೆಂದರೆ ನಾನೇನು 2 ದಿನ 3 ದಿನಕ್ಕಲ್ವ, ನಾನೇನು ಹಾಕ್ಕೊಂಡು ಹೋಗಿರಲಿಲ್ಲ, ಫೋನ್ಗಿನೆಲ್ಲ ಅದೇ ಇಟ್ಕೊಂಡು ಹೋಗಿದ್ದೆ ನಾನು. ಬಂದ ತಕ್ಷಣ ನನಗೆ ಏರ್ಪೋರ್ಟಲ್ಲಿ ಮೊದಲ ಫೋನ್ ಬಂದಿದ್ದೆ ರಮೇಶ್ ಅವ್ರದ್ದು. ಎಷ್ಟು ಗೌರವವಾಗಿ, ಮೇಡಮ್ ನಮ್ಮದೊಂದು ಇಂಥ ಸಂಸ್ಥೆ ಇದೆ. ನನಗೆ ಎದೆ ಹೊಡೆದಿದ್ದು ಇವ್ರ ಆಹ್ವಾನ ಪತ್ರಿಕೆ ನೋಡಿ. ನನಗೆ 15 ನಿಮಿಷ ಕೊಟ್ಟಿದ್ದಾರೆ. ನಾನು ಒಂದು ಮೇಕಪ್ ಹಾಕ್ಕೊಳ್ಳೋಕ್ಕೆ 1.5 ಗಂಟೆ ತಗೋತೀನಿ. 15 ನಿಮಿಷ. ಗಂಡಸರಿಗೆ 3/4 ಗಂಟೆ ಕೊಟ್ಟ ಮೇಲೆ, 3 ಕವನ ಕೊಟ್ಟ ಮೇಲೆ ಹೆಣ್ಣು ಮಕ್ಕಳಿಗಿಂತ ಅನ್ಯಾಯ ಮಾಡ್ಬೋದಾ? ನನಗೆ ಭಯ ಏನಂದರೆ, ಕರೆಕ್ಟಾಗಿ 15 ನಿಮಿಷಕ್ಕೆ ನೀವು ಹಿಂಗಂದ್ರೆ, ಹಾಗೆಲ್ಲ ಅಂದ್ರೆ ನಮಗೆ ನಿಲ್ಸ ಅಭ್ಯಾಸ ಇಲ್ಲ. ಮದುವೆ ಆಗಿ 32 ವರ್ಷ ಆಯಿತು, ನನ್ನ ಗಂಡನಿಗೆ ನನ್ನ ಮಾತು ಇನ್ನೂ ನಿಲ್ಸಕ್ಕಾಗಿಲ್ಲ. ಬಟ್ ಈ ಉತ್ತರ ಕರ್ನಾಟಕದವ್ರು ಭಾಳ ಅಭಿಮಾನ, ಕರೆಯೋಕ್ಕೆ ಗೊತ್ತಾಗಲ್ಲ. ಹಲೋ ಬರ್ಗೂರ್ ಮೇಡಮ್ ಹೌದಿಲ್ರಿ? ಹೌದು, ನಮಸ್ಕಾರ, ಹೇಳಿ ಮೇಡಮ್ ಅವರ. ನೆಕ್ಸ್ಟ್ ಮಂತು 18ನೇ ತಾರೀಕು ರಾತ್ರಿ 9 ಗಂಟೆಗೆ ಫ್ರೀಯಾಗಿ ಸಿಗ್ತೀರೇನ್ರಿ? ನಿನಗೆ ಕೇಳೋ ವಯಸ್ಸಿರ್ಬೋದು, ನನಗೆ ಹ್ಞೂ ಅನ್ನೋ ವಯಸ್ಸಲ್ಲೋ ಅಂದೆ ನಾನು. ಏನ್ರಿ ಮೇಡಮ್ ಅವರ ಕಾರ್ಯಕ್ರಮ ಕೊಡ್ರಿ ಅಂದ್ರೆ ಅಂದ. ಮತ್ತೆ ಅದನ್ನ ಮೊದಲು ಹೇಳಪ್ಪ, ಅದೇ ಬಿಟ್ಟಿಯಲ್ಲ ನೀನು. ಇಲ್ಲಿ ಬಂದ ತಕ್ಷಣ ನಮ್ದೊಂದಷ್ಟು ಫೋಟೋ ಸೆಷನ್ ನಡೀತು. ನಾನು ತಮಾಷೆ ಮಾಡಿದೆ, 1 ಕಾಫಿಗೆ 100 ಸೆಲ್ಫಿ ಫ್ರೀ ಅಂತ. ಈಗ ಎಲ್ಲೆಲ್ಲೂ ಸೆಲ್ಫಿಶ್ಗಳ ಯುಗ ಶುರುವಾಗಿದೆ ಅಲ್ವಾ? ಫೋಟೋ ತಕ್ಕೋತೀವಿ. ಆ ಫೋಟೋ ತೆಗಿಬೇಕಾದ್ರೂ ನೋಡಿ, ಸೆಲ್ಫಿ ಅಂದ್ರೇನು? ನಾವೇ ಫೋಟೋ ತೆಕ್ಕೊಳ್ಳೋದು. ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಗ್ತೀನಲ್ಲ, ಪಾಪ ಅವಕ್ಕೆ ಫೋಟೋ ತೆಗಿಬೇಕು, ಸೆಲ್ಫಿ ಅರ್ಥ ಗೊತ್ತಿಲ್ಲ. ಏ ಬಸವಾ, ಮೇಡಮ್ ಜೋಡಿ ನಂದೊಂದು ಸೆಲ್ಫಿ ತೆಗಿಯಲ್ಲೇ ಅಂತೆ. ಸೆಲ್ಫಿನ ಅವನು ತೆಗಿಬೇಕು ಬಸ್ಯ, ಅದು ಓಕೆ. 20-30 ಜನರ ಗ್ರೂಪ್ ಬರ್ತಾರೆ, ಮೇಡಮ್ ಜೊತೆಗೆ ಒಂದು ಸೆಲ್ಫಿ ಅಂತೆ. ಆ ಸೆಲ್ಫಿ 30 ಜನದ ಗ್ರೂಪ್ ತಗೊಂಡ್ರೆ, ಮೊದಲು ನಿಂತವನು ಒಂದು ಕಲ್ಲಂಗಡಿ ಹಣ್ಣು ಸೈಜಲ್ಲಿ ಇರುತ್ತೆ ಅವನ ಮುಖ. ನಾವು ಒಂದು ಸಪೋಟ ಹಣ್ಣು ಥರನೂ ಕಾಣಲ್ಲ, ನಾವೆಲ್ಲಿದ್ದೀವಿ ನಮಗೆ ಗೊತ್ತಾಗಲ್ಲ. ಇದೆಲ್ಲದನ್ನು ನೋಡ್ತೀವಿ. ಇದೆಲ್ಲದಕ್ಕಿಂತ ವರ್ಸ್ಟ್ ಏನು ಹೇಳಿ, ಸೆಲ್ಫಿ ಅಂತ ಬರುವಾಗ ಈಗ ಹೊಸ ಸ್ಟೈಲ್ ಶುರುವಾಗಿದೆ. ಇವರು ಈ ರೀಲ್ಗಳಲ್ಲಿ ನೋಡಿರ್ತಾರೆ, ಅವನು ಯಾರೋ ಸೆಲ್ಫಿ ಅಂತ ನನ್ನ ಎಷ್ಟು ಹತ್ರ ಬಂದಿದ್ದಾನೆ ಅಂದ್ರೆ, ನನ್ನ ಗಂಡನೇ ಅಷ್ಟು ಹತ್ರ ಬರಲ್ಲ. ತಾವೇನು ಮುದ್ದಣ್ಣ ಮನೋರಮೆ ಸಲ್ಲಾಪ ಹೇಳಿದ್ರಲ್ಲ, ಮನೆಗೆ ಹೋಗಿ ಓದಿಸ್ತೀನಿ, ಯಾಕೆಂದ್ರೆ ನನ್ನ ಗಂಡನು ಕನ್ನಡ ಮೇಷ್ಟ್ರು ಸರ್. ಕನ್ನಡ ಮೇಷ್ಟ್ರುಗಳ ಪ್ರಾಬ್ಲಮ್ ಏನಂದ್ರೆ, ಅವ್ರು ಯಾವಾಗಲೂ ಗ್ಲಾಮರ್ ನೋಡಲ್ಲ, ಗ್ರಾಮರೇ ನೋಡ್ತಿರ್ತಾರೆ. ನೀವೇನಾದ್ರೂ ಹೇಳಿ ಅವ್ರು ಸುಲಭವಾಗಿ ಒಪ್ಪಲ್ಲ. ಎಲ್ಲಿ, ಏನು, ಯಾವಾಗ, ಸಂದರ್ಭ ಸಹಿತ ವಿವರಿಸಬೇಕು ಅವರಿಗೆ. ಬಂಧುಗಳೇ, ಕನ್ನಡವನ್ನು ಮಾತಾಡೋದು, ಕನ್ನಡದ ಭಾಷೆಯನ್ನು ಆಸ್ವಾದಿಸೋದು, ಕನ್ನಡ ಕವನಗಳನ್ನು ಓದೋದು ನಮ್ಮ ಜನಪದರಿಂದ ನಾವು ಕಲಿಬೋದು ರೀ. ಅವ್ರು ಯಾವ ಯೂನಿವರ್ಸಿಟಿ ಡಿಗ್ರಿ ತಗೊಂಡವ್ರಲ್ಲ. ಮುದುಕಾಗು ಮುದುಕಿಗೂ ಮಾತೆಲ್ಲಿ ನಡೆದಿತ್ತು, ಮುತ್ತುಕದ ಮರದ ಕೆಳಗೆ ಮುದುಕ ಮುದುಕಿಗೆ ಮುತ್ತ ಕೊಡುತ್ತಿದ್ದ. ಏನ್ ರೊಮ್ಯಾಂಟಿಕ್ ನೋಡಿ. ಅಜ್ಜ ಅಜ್ಜಿ ಮುದುಕಾಗು ಮುದುಕಿಗೂ ಮಾತೆಲ್ಲಿ ನಡೆದಿತ್ತು, ಮುತ್ತುಕಾದ ಮರದ ಕೆಳಗೆ ಮುದುಕ ಮುದುಕಿಗೆ ಮುತ್ತ ಕೊಡುತ್ತಿದ್ದ. ಇದು ನಮ್ಮ ಜನಪದ, ಈ ನೇಟಿವಿಟಿ, ಈ ಮಣ್ಣಿಗಿರೋ ತಾಕತ್ತದು. ಅವತ್ತಿನ ಕಾಲದಲ್ಲಿ ಮಿಕ್ಸಿ ಇರಲಿಲ್ಲ, ಗ್ರೈಂಡರ್ ಇರಲಿಲ್ಲ. ಅವರು ಕವನಗಳನ್ನು ಓದುವಾಗ ಒನಕೆ ಅದೆಲ್ಲ ಬಂತು ಪ್ರಸ್ತಾಪ. ಬಹಳ ಜನ ಇವತ್ತಿನ ಯಂಗ್ ಜನ್ರೇಷನಿಗೆ ಪಾಪ ಗೊತ್ತೇ ಇಲ್ಲ ಹಂಗಂದ್ರೆ ಏನು ಅಂತ. ಇವ್ರಿಗೆ ನಾವು ಅದನ್ನು ಇವರು ಮನೆಗೆ ಹೋಗಿ ಗೂಗಲಲ್ಲಿ ಹುಡುಕ್ತಾರೆ, ಇಲ್ಲ ವಿಕಿಪೀಡಿಯಾದಲ್ಲಿ, ಅದು ನೆಟ್ಟಿಗೂ ಕೊಡಲ್ಲ, ಅದೇನೇನೋ ತೋರಿಸ್ಬಿಡುತ್ತೆ, ಹುಡುಕ್ತಾರೆ. ನಮ್ಮ ಜನದ್ದು ಬೇಜಾರಾಗುತ್ತೆ. ನಾನು ಕಿತ್ತೂರು ಉತ್ಸವಕ್ಕೆ ಹೋಗಿ ಬರ್ತಾ ಇದ್ದೆ ಸರ್. ಒಂದ್ಸಲ ಕಿತ್ತೂರು ಉತ್ಸವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕುದುರೆ ಮೇಲೆ ಕೂತಿರುವಂಥ ಒಂದು ಮೊಮೆಂಟ ಕೊಟ್ಟಿದ್ರು ನನಗೆ. ನಾನು ಬೆಳಗಾವಲ್ಲಿ ಫ್ಲೈಟ್ ಹತ್ತದೆ, ಅದನ್ನು ಎಲ್ಲೋ ಇಡೋಕ್ಕೆ ಮನಸ್ಸು ಬರಲಿಲ್ಲ. ಅದು ಕಿತ್ತೂರು ಚೆನ್ನಮ್ಮ. ಅದು ಒಂಥರ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು. ನಾನು ತೊಡೆ ಮೇಲೆ ಇಟ್ಕೊಂಡಿದ್ರೆ ನನ್ನ ಹಿಂದೆ 2 ಯಂಗ್ಸ್ಟರ್ಸ್ ಕೂತಿದ್ದಾರೆ, ಅವರಿಬ್ಬರು ಇಂಗ್ಲೀಷಲ್ಲಿ, ನಂಗೆ ಇಂಗ್ಲೀಷ್ ಬರಲ್ಲ ಅಂದ್ಕೊಂಡ್ರು, ಯಾಕಂದ್ರೆ ನಾನು ಇರೋದು ಹಂಗಲ್ವಾ. ಅವ್ರು ಕಮೆಂಟ್ ಮಾಡ್ಕೋತಾ ಇದ್ದಾರೆ, ಮೋಸ್ಟ್ಲಿ ಈ ಆಂಟಿ ಯಾವುದೋ ರೇಸ್ಗೆ ಹೋಗಿರ್ಬೇಕು, ಗೆದ್ದಿದ್ದಾಳೆ ಅನಿಸುತ್ತೆ ನೋಡು. ಸಂಕಟ ಆಯಿತು ನನಗೆ.
ಯಾರು ಈ ಮಣ್ಣಿಗೋಸ್ಕರ ಬಡದಾಡಿದ್ಲೋ ಆ ಹೆಣ್ಮಗಳು ಗೊತ್ತಿಲ್ಲ ಇವರಿಗೆ. ಆ್ಯಂಡ್ ಇವು 4 ಸಲ ಮೊಬೈಲಲ್ಲಿ ಎಲ್ಲ ಸೌರದ್ರಿಂದ ಜಗತ್ತೆಲ್ಲ ಗೊತ್ತು ಅನ್ಕೋತಾರಲ್ಲ, ನಮ್ಮ ಕನ್ನಡ ಭಾಷೆಯಷ್ಟು ಯಾರಿಗೂ ಗೊತ್ತಿಲ್ಲ. 2 ವರ್ಷದ ಕೊರೋನಾ ನಿಮ್ಮ ಕ್ಷೇತ್ರದಲ್ಲಿ ಬದಲಾಯಿಸಿದ ಬದುಕಿನ ಬಗ್ಗೆ ನೋಡಿದ್ವಿ ಸರ್. ಅದು ನಿಮ್ಮದೇ ಅಲ್ಲ, ಎಲ್ಲರ ಬದುಕು ಬದಲಾಗೋಯ್ತು. ನಾವು ಇಷ್ಟೆಲ್ಲ ಮಾತಾಡ್ತೀವಿ, ನಮ್ಮ ಸ್ಥಿತಿ ಹೆಂಗಿರ್ಬೋದು? 2 ವರ್ಷ ಕಾರ್ಯಕ್ರಮಗಳೇ ಇಲ್ಲ, ಮೇಕಪ್ ಇಲ್ಲ, ಅದಿಲ್ದಿದ್ರೆ ನಮ್ಮ ಗಂಡಂಗೆ ನಮ್ಮನ್ನು ನೋಡಕ್ಕಾಗಲ್ಲ, ನಮ್ಮ ಮಾತು ಯಾರೂ ಕೇಳಲ್ಲ. ಮನೇಲಿ ಯಾರಾದರೂ ಈಗ ನೀವು HR ನೀವು 5,000 10,000 ಜನನ ಕನ್ವಿನ್ಸ್ ಮಾಡಿ ಟೊಪ್ಪಿ ಹಾಕ್ಬೋದು. ಮನೇಲಿ ನಿಮ್ಮ ಹೆಂಡ್ತಿಗೆ ಹಾಕಿ ನೋಡೋಣ, ಆಗತ್ತಾ? ಆಗಲ್ಲ ರೀ. ಸುಮ್ಮನಿರ್ರಿ, ಕುತ್ಕೊಳ್ರಿ, ನಾನು ಹೇಳ್ತೀನಿ, ನೀವು ಕೇಳ್ರಿ ಅಂತಾರೆ. ಬಿಕಾಸ್ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹೊರಗಡೆಯ ಸ್ಥಾನಮಾನ ಏನಿದೆಯಲ್ಲ ಅದನ್ನು ದಯವಿಟ್ಟು ಮನೆ ಒಳಗೆ ತಗೊಂಡು ಹೋಗಬೇಡಿ ಸಾರ್. ಮನೆಯಲ್ಲಿ ನಿಮ್ಮನ್ನು ಕಾಯ್ತಿರೋದು ನಿಮ್ಮ ಎಂಪ್ಲಾಯೀಸ್ ಅಲ್ಲ, ಮನೆಯಲ್ಲಿ ಕಾರ್ಮಿಕರಲ್ಲ, ಕಮಿಷನರ್ ಸಾಹೇಬ್ರನ್ನ ಕಾಯ್ತಿರೋದು ನಿಮ್ಮ ಹೃದಯಕ್ಕೆ ಹತ್ತಿರವಾದ ನಿಮ್ಮ ಬಾಳ ಸಂಗಾತಿ, ನಿಮ್ಮನ್ನ ಹೆತ್ತ ಅಪ್ಪ ಅಮ್ಮ, ನಿಮ್ಮ ಮುದ್ದು ಮಕ್ಕಳು. ಹಾಗಾಗಿ ನಿಮ್ಮ ಕುಟುಂಬಕ್ಕೂ ನಿಮ್ಮ ಈಗ ನಾನು ಇಷ್ಟು ಜನ ಚಪ್ಪಾಳೆ ಹೊಡಿತೀರಾ, ಹಿಂಗಿರುತ್ತೆ ನನಗೆ. ನೋಡಿದ್ಯಾ ನಾನು ಹೆಂಗೆ ಕನ್ವಿನ್ಸ್ ಮಾಡಿದೆ? ಮನೆಗೆ ಹೋಗ್ತಿದ್ದಂಗೆ ನಿಮ್ದೆಲ್ಲ ಸ್ಟೇಜಲ್ಲಿ ಇಟ್ಕೋ, ಬಾ ಇಲ್ಲಿ ಕೂತ್ಕೋ ಅಂತ ಯಾರು ಕೇಳಲ್ಲ. ಅದೇ ರಿಯಾಲಿಟಿ, ಸತ್ಯ ಅದೇನೆ. ಆದರೆ ಒಂದಂತೂ ನಮ್ಗೆ ಅರ್ಥ ಆಯಿತು, ನಾನು ಎಕನಾಮಿಕ್ಸ್ ಬಿಟ್ಟೆ, ಹಾಸ್ಯ ಕ್ಷೇತ್ರಕ್ಕೆ ಬಂದೆ ಸರ್. ನನ್ನ ಎದುರಿಗೆ ಯಾರೂ ಒಬ್ಬ ರೋಲ್ ಮಾಡೆಲ್ ಇರಲಿಲ್ಲ. ಹೆಣ್ಮಕ್ಳು, ಗಂಡಸರೇ ಕಡಿಮೆ ಇದ್ದರು ಆಗ ಹಾಸ್ಯ ಭಾಷಣ ಮಾಡೋರು. 20 ವರ್ಷದ ಕೆಳಗಿನ ಕತೆ ಹೇಳ್ತಾ ಇದ್ದೀನಿ ನಾನು. ಮತ್ತು ಹಾಸ್ಯ ಭಾಷಣಕಾರರು, ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಅಂದರೆ ಯಾವ ಗೌರವ ಇರಲಿಲ್ಲ. ಅವತ್ತಲ್ಲ, ಇವತ್ತಿಗೂ ಇನ್ನೂ ಕಡಿಮೆನೆ. ಇಂತಹ ಸಮಯದಲ್ಲಿ ನಾನು ಇದನ್ನು ವೃತ್ತಿ ಮಾಡ್ಕೊಳ್ತೀನಿ ಅಂದಾಗ ಜಗತ್ತೆಲ್ಲ ನಾನು ನೋಡಿ ನಗ್ತು. ಆದರೆ ಹೆಣ್ಮಕ್ಳು ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದನ್ನ ನಂಬಿಕೆ ಇಟ್ಕೊಂಡು ನಾನು ಪ್ರಾರಂಭ ಮಾಡಿದೆ. ಇವತ್ತು ಜಗತ್ತಿನಾದ್ಯಂತ 3600ಕ್ಕೂ ಜಾಸ್ತಿ ಕಾರ್ಯಕ್ರಮ ನಾನು ಮಾಡಿದ್ದೀನಿ. ಸಂತೋಷ, ಹೆಮ್ಮೆ ಅನಿಸುತ್ತೆ. ಬಟ್ ನಮ್ಮ ಕನ್ನಡ ಮತ್ತೆ ಬಳಸುವಾಗ ಹುಷಾರಾಗಿರಬೇಕು. ನಾನು ಅದಕ್ಕೆ ಭಾಳ ಸಲ ಮೇಡಮ್ ನಿಮ್ಮದೊಂದು ರೆಸ್ಯೂಮ್ ಕೊಡಿ ಅಂದರೆ ಭಯ, ನಾ ಕೊಡಲ್ಲ. ಯಾಕೆಂದರೆ ಹೇಳೋರು ಸರಿಯಾಗಿ ಹೇಳಬೇಕು. 2010ರಲ್ಲಿ ಸುಧಾ ಬರ್ಗೂರ್ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಾರೆ. ಹಣ ತಕ್ಕೊಂಡಿಲ್ಲ, ಕೊಟ್ಟಿದ್ದಾರೆ. ಕೊಡಕ್ಕೂ ತಗೊಳಕ್ಕೂ ತುಂಬ ವ್ಯತ್ಯಾಸ ಇದೆ. ತೆಗೆದುಕೊಂಡಿದ್ದಾರೆ ಅನ್ಬೇಕು. ಭಾಳ ಎಲ್ಲಿ ಇದೆಲ್ಲ ಓಕೆ. ನಾವು ಮಾತಾಡೋದು, ನಾನು ಹಾಸ್ಯಕ್ಕೆ ಹುಡುಕಿದ್ದೆ ಅದು ರೀ. ನಮ್ಮ ಮಂಗಳೂರು ಕಡೆಯವ್ರು ಇದ್ದೀರಾ ಇಲ್ಲಿ? ನಮಸ್ಕಾರ ಮಾರಾಯ್ರೆ. ನೀವು ಕೂತಿದ್ದೀರಾ ಅಂದರೆ ನಮಗೆ 100ಕ್ಕೆ 100 ಬಂದಂಗೆ. ಯಾಕಂದರೆ ಅವರು ತುಂಬ ಜೋರಾಗಿ ನಗೋದು ಅದೆಲ್ಲ ಇಲ್ಲ. ಅವರು ಅಂದರೆ ಅವರು ಒಂಥರ ಗಾಂಭೀರ್ಯತೆ ಇರುತ್ತೆ. ನಾ ಅಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ದೀನಿ. ನಾ ಅವ್ರನ್ನ ಕೇಳಿದೆ ಒಂದ್ಸಲ, ಸರ್ ಯಾಕೆ ಯಾರೂ ನಗ್ತಿಲ್ಲ ಅಂತ. ಅಯ್ಯೋ, ನೀವು ನಮ್ಮ ಅತಿಥಿ, ನೀವು ಮಾತನಾಡಿದರೆ ನಾವು ನಕ್ಕಿದ್ರೆ ನಿಮಗೆ ಅವಮಾನ ಅಲ್ವಾ ಅಂದರು. ನಾ ಸತ್ತೆ ಅಂದೆ. ಮೂಡ್ಬಿದ್ರಲ್ಲಿ ನಾನು 1.25 ಗಂಟೆ ಮಾತಾಡಿದ್ದೆ. ಆಗ ಒಬ್ರು ಎದ್ದು ಕೇಳಿದ್ರು, ವಾಯ್ ನಿಮ್ಮದು ಬರೀ ಮಾತಾ, ಆಟ ಯಾವಾಗ ಸ್ಟಾರ್ಟು ಅಂದರು. ಅವ್ರಿಗೆ ಯಕ್ಷಗಾನ ಆಡಬೇಕು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಕನ್ನಡ ಭಾಷೆಗೆ ಮಾತ್ರ ಈ ಥರದೊಂದು ವೈಶಿಷ್ಟ್ಯತೆ ಇದೆ ನೋಡಿ. ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಪ್ರಯೋಗವಾಗುತ್ತೆ. ನಾನು ಹಾಸ್ಯದ ಮೂಲಕನೇ ನಮ್ಮ ಭಾಷೆಯ ವಿಶೇಷತೆಯನ್ನು ನಿಮಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ನಮ್ಮ ಹುಬ್ಬಳ್ಳಿ ಹುಡುಗಿಗೂ ನಿಮ್ಮ ಮಂಗಳೂರು ಹುಡುಗನಿಗೂ ಜಾತಕ ಮ್ಯಾಚ್ ಆಯಿತು, ಮದುವೆ ಮಾಡಿಬಿಟ್ರು. ಪಾಪ ಹುಬ್ಬಳ್ಳಿಯಲ್ಲಿ ಗ್ರ್ಯಾಂಡ್ ಮದುವೆ. ಅಲ್ಲಿಯ ಅತ್ತೆಯರು ತುಂಬ ಸಂಪ್ರದಾಯಸ್ಥರು. ಇನ್ನುವೇ ತಲೆ ಮೇಲೆ ಇಳಕಲ್ ಸೀರೆ ಸೆರಗು ಹಾಕ್ಕೊಂಡಿದ್ದಾರೆ. ಹೊಸ ಅಳಿಯ ಬಿಸಿ ಜೋಳದ ರೊಟ್ಟಿ ಮಾಡಿದ್ರು, ಕೆಂಪು ಚಟ್ನಿ, ಹಸಿರು ಚಟ್ನಿ, ಎಲ್ಲ ಹಿಟ್ಟಿನ ಪಲ್ಯ, ಸೊಪ್ಪಿನ ಪಲ್ಯ ಎಲ್ಲ ಹಚ್ಚಿ, ಅಲ್ಲಿ ತಾಟ್ ಹಚ್ಚೋದು ಅಂತಾರೆ, ತಟ್ಟೆಗೆ ಎಲ್ಲ ರೆಡಿ ಮಾಡಿ ಅಳಿಯನ್ ಮುಂದಿಟ್ಟು, ಅಳಿಯಂದ್ರ ನಾಷ್ಟ ಮಾಡ್ರಿ ಅಂದ್ಬಿಟ್ಟು ಅತ್ತೆ ಒಳಗೆ ಹೋಗ್ಬಿಟ್ಲು. ಅಲ್ಲಿ ಅತ್ತೆ ಅಳಿಯ ಒಂದೇ ಟೇಬಲಲ್ಲಿ ಕೂತು ಜಾಸ್ತಿ ಜನ ಉಣ್ಣಲ್ಲ, ಸಂಪ್ರದಾಯಸ್ಥ ಕುಟುಂಬಗಳದು. ಪಾಪ ಈ ಅಳಿಯ ತಿನ್ನಕ್ಕೆ ಶುರು ಮಾಡ್ತು. ಅದಕ್ಕೆ ನವರಂಧ್ರಗಳಿರೋದು ಅವಾಗಲೇ ಅರ್ಥ ಆಗಿದ್ದು. ಎಲ್ಲೆಲ್ಲಿಂದ ನೀರು ಬರೋಕ್ಕೆ ಶುರುವಾಯಿತು, ಕಣ್ಣು ಮೂಗು ಬಾಯಿ ಆ ರೇಂಜಿಗೆ. ಕೊನೆಗೆ ಪಾಪ ಹಂಗೋ ಹಿಂಗೆ ಮುಗಿಸಿ ಅತ್ತೆ ಅವರೇ ಪ್ಲೇಟನ್ನು ಎಲ್ಲಿ ಇಡಲಿ ಅಂತ, ಅದು ಜೋಳದ ರೊಟ್ಟಿನೇ ಪ್ಲೇಟು ಅನ್ಕೊಂಬಿಟ್ಟಿದೆ, ಬಿಳೀದು, ಬರೀ ಪಲ್ಯ ಇದೆಲ್ಲ ತಿಂದಿದ್ದಾನವನು. ನೋಡಿ, ಆಹಾರ ಆಚಾರ ವಿಚಾರಗಳು ಬೇರೆ ಬೇರೆ ಇದೆ ಕರ್ನಾಟಕದಲ್ಲಿ, ಒಂದೊಂದು ಕಡೆಗೆ ಒಂದೊಂದು. ಬರೀ ಭಾಷೆಯಲ್ಲಿ ಒಂದಷ್ಟು ವ್ಯತ್ಯಾಸ ಅಲ್ಲ, ನಮ್ಮ ಆಹಾರಗಳು ಬೇರೆ ಆಗುತ್ತೆ, ನಮ್ಮ ಆಚಾರಗಳು ಬೇರೆ ಆಗುತ್ತೆ, ನಾವು ಮಾತಾಡುವ ಪದಗಳು ಬೇರೆ ಆಗುತ್ತೆ.
ಈ ಅತ್ತೆ ನಮ್ಮ ಹುಬ್ಳಿ ಧಾರವಾಡ ಕಡೆ ಹೆಣ್ಮಕ್ಳಿಗೆ ರೊಟ್ಟಿ ತಿನ್ನಕ್ಕೆ ಬರಲ್ಲ ಅಂದ್ರೆ ಅವ್ನು ಗಂಡಸೇ ಅಲ್ಲ ಅಂತ ಅವ್ರ ಲೆಕ್ಕದಲ್ಲಿ. ಖಡಕ್ ರೊಟ್ಟಿ ತಿನ್ಬೇಕು ಅವರು ಅಂತ. ಅವ್ರು ಎಷ್ಟು ಖಡಕ್ ರೊಟ್ಟಿ ಅಂದರೆ ನಮಗೆ ಕೊಡ್ತಾರಲ್ಲ, ನಮಗೆ ಹೊಸಡಲ್ಲೆಲ್ಲ ಬ್ಲೀಡಿಂಗ್ ಶುರು ಆಗ್ಬಿಡುತ್ತೆ. ಯಾಕೆಂದ್ರೆ ನಮಗೆ ರೂಢಿ ಇಲ್ಲ, ನಾವು ಮೆತ್ತಿನ ಜೋಳದ ರೊಟ್ಟಿ ತಿನ್ಬೋದು ಅಷ್ಟೇ. ಈ ಅತ್ತೆ ಸಿಟ್ಟು ಬಂದ್ಬಿಡ್ತು ಯಾರ ಮೇಲೆ? ತನ್ನ ಗಂಡನ ಮೇಲೆ. ಗಂಡ ಬಂತಿದ್ದಂಗೆ, ಅಲ್ರಿ ನಮ್ಮ ಬೆಳಗಾಂದಾಗ ಬಿಜಾಪುರದಾಗ ಎಂಥ ಚಲೋ ಜವಾರಿ ಗಂಡ ಸಿಕ್ತಿದ್ರು, ಆ ದೂರದ ದೇಶ ಮಂಗಳೂರಿಂದ ಕರ್ಕೊಂಬಂದಿರಲ್ಲ, ಅದಕ್ಕೆ ರೊಟ್ಟಿ ತಿನ್ನಕ್ಕೆ ಬರಂಗಿಲ್ಲ, ತಾಟೆಲ್ಲಿ ಇಡ್ಲಿ ಅನ್ನತ್ತೆ ರೊಟ್ಟಿ ನೋಡಿ ಬೈದ್ಲು ಗಂಡನ್ನ. ಗಂಡ ದೊಡ್ಡ HR ಮ್ಯಾನೇಜರು, ಆದರೆ ಹೆಂಡತಿಗೆ ಗಂಡನೇ. ಆತ್ ಬಿಡವ್ವ ಲಗ್ನ ಆಗಿದೆಯಲ್ಲ ಅಂತ. ಆಮೇಲೆ ಬೆಳಗ್ಗೆ ಹೊರಟು ಬಿಟ್ಟಿದ್ರು ಮಗಳು ಅಳಿಯ ಮಂಗಳೂರಿಗೆ. ತಾಯಿ ಕರಳದು ಮಗಳನ್ನ ಕಳಿಸಿದ್ಲಲ್ಲ, ನಿಮಗೇನು ಅರ್ಥ ಆಗ್ತೈತ್ರಿ, ನನ್ನ ಕರಳು ಸುಟ್ಟು ಹೋಗ್ತೈತಿ, ನನ್ನ ಕೂಸು ಹೆಂಗದೋ ಏನೋ. ಮುಂಜಾನೆ ಹೋದ್ರಲ್ಲ, ಇಲ್ಲಿ ಮಟ್ಟ ಸುತ್ತಾಡ್ಕೊಂಡು ಚಹಾ ಕುಡ್ಕೊಂಡ್ ಬಂದಿರಲ್ರಿ, ಒಮ್ಮೆ ಆದ್ರೂ ಮಗಳು ಎಲ್ಲದೊಳ ಕೇಳಿದ್ರಿ ಅಲ್ರಿ ನೀವು ಒಂದ್ಲು. ಅದಕ್ಕೆ ಯಾಕೆ ಹೇಳ್ತಿ ಬಿಡು, ಫೋನ್ ಹಚ್ತೀನಿ ಈಗ ಅಂದ. ಅಳಿಯನಿಗೆ ಫೋನ್ ಹಚ್ಚದ, ಮಂಗಳೂರು ಅಳಿಯನಿಗೆ ಹುಬ್ಬಳ್ಳಿ ಮಾವ. ಅಳಿಯ ಅಂದ್ರ ನಾನು ರೀ ನಿಮ್ಮ ಹೆಣ್ಕೊಟ್ಟು ಮಾವ ಅಂದ. ಈ ಮಂಗಳೂರು ಅವ್ರದ್ದು ಪ್ರಾಬ್ಲಮ್ ಏನಂದ್ರೆ ಇವ್ರು ಆಬ್ಜೆಕ್ಟಿವ್ ಟೈಪ್ ಆನ್ಸರ್ಸ್ ಕೊಡ್ತಾರೆ, ಎಸ್ಸೆ ಟೈಪ್ ಅಭ್ಯಾಸ ಕಡಿಮೆ ಅವರಿಗೆ. ಮಾವ ಹೇಳಿ ಅಂದರು, ಇಷ್ಟೇ ಒಂದೇ ಟೋನ್ ಅವ್ರದ್ದು. ಹೇಳಿ ಅಳಿಯ ಅಂದ್ರ ಮುಟ್ಟಿದ್ರ ಅಂದ. ಅಳಿಯ ಗಾಬರಿ ಆಗ್ಬಿಟ್ಟ, ಯಾವನಪ್ಪ ಇವನು ಮಾವ, ಯಾರಾದ್ರೂ ಇಂಥ ಪ್ರಶ್ನೆ ಕೇಳ್ತಾರ? ಹೆಣ್ಣು ಕೊಟ್ಟ ಭಾಳ ಒಂಥರ ಎಂಬರು. ಮೊದಲೇ ಕೆಂಪಗಿತ್ತದು, ಫುಲ್ ಕೆಂಪಗಾಗ್ಬಿಟ್ಟ ಅಳಿಯ, ನಾಚಿಗೆ ಆಗ್ಬಿಡ್ತವನಿಗೆ. ಮಾವ ಅದು ಈಗಷ್ಟೇ ಬಂದು ಬಸ್ ಸ್ಟ್ಯಾಂಡಲ್ಲಿ ಇಳ್ದದ್ದು, ಮನೆಗೆ ಹೋಗಿ ಮುಟ್ತೇನೆ ಅಂತ. ಇದು ಕೇಳಿದ್ದು ರೀಚಡ, ಅದು ತಿಳ್ಕೊಂಡು ಟಚ್ಡ ಅಂತ. ಪರವಾಗಿಲ್ಲ, ನನ್ನನ್ನು ಬದುಕಿಸಿದ್ರಿ. ರಾಘವೇಂದ್ರ ಆಚಾರ್ಯರ ಹಾಸ್ಯದ ಸುರಿಮೊಳೆ ನೋಡಿದ್ರಿ. ನಮ್ಮ ಮಾತಿಗೆ ವರ್ಕೌಟ್ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಆದರೆ ತುಂಬ ದೊಡ್ಡ, ಯಾಕೆಂದರೆ ನೀವು ಇರೋ ಇಲಾಖೆ ಮಾನವ ಸಂಪನ್ಮೂಲ, ನಿಮಗೆ ಗೊತ್ತು ಎಲ್ರಿಗೂ ಅಂದ್ರಕ್ಕೂ ಮಂಚವಾಡ ನಂತ ಇಡು ಅಂತ. ಬಂಧುಗಳೇ, ತುಂಬ ಸುಂದರವಾಗಿದೆ ನಮ್ಮ ಭಾಷೆ. ನಾನು ಅಮೆರಿಕಾದಲ್ಲಿ ಕಾರ್ಯಕ್ರಮ ಮಾಡಿದಾಗ ಅಲ್ಲಿಯ ಸೌಂಡ್ ಸಿಸ್ಟಮನ್ನು ಇದು ಕೇಂಬ್ರಿಡ್ಜ್ನಲ್ಲಿ ನಡೆದ ಘಟನೆ, ಅವ್ನು ನೋಡ್ಕೋತಾ ಇದ್ದ. ನಂದು ಕಾರ್ಯಕ್ರಮ ಆಯಿತು, ನನಗೆ ಲಂಡನ್ ಸುತ್ತಾಡಬೇಕು ಅಂತ ಆಸೆ. ಪಾಪ ಅಲ್ಲೆಲ್ಲ ಕಾರ್ಯಕರ್ತರುಗಳು, ಮೇಡಮ್ ಅವ್ನು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಅವನ್ನ ಕರೆದ್ರು. ಅವ್ನಿಗೆ ಇಂಟ್ರಡ್ಯೂಸ್ ಮಾಡಿ ಯು ಟೇಕರ್ ಫಾರ್ ರೌಂಡ್ ಅಂದರು. ನಮಗೆ ಇಂಗ್ಲೀಷ್ ಬರಲ್ಲ, ಜೊತೆಗೆ ಅವ್ರ ಆ್ಯಕ್ಸೆಂಟ್ ನಮ್ಮಪ್ಪನಾಣೆ ಅರ್ಥ ಆಗಲ್ಲ, ಆದರೂ ದಡ್ರಿಗೆ ಧೈರ್ಯ ಜಾಸ್ತಿ. ಹೊರಟ್ವಿ ಇಬ್ಬರೂ. ಆಮೇಲೆ ಇಂಟ್ರಡ್ಯೂಸ್ ಮಾಡ್ಕೋಬೇಕಲ್ಲ ಆಮೇಲೆ ಅವನು ಹೇ ಐ ಆಮ್ ಮ್ಯಾಕ್ ಅಂದ, ನಾನು ಹಾಯ್ ಐ ಆಮ್ ಸುಧಾ ಬರ್ಗೂರ್ ಅಂದೆ. ಬರ್ಗರ್ ಅಂದ ಅವನು. ನಾನು ಅಲ್ಲಿವರೆಗೂ ಬರ್ಗರ್ ತಿಂದಿರಲಿಲ್ಲ, ಬಂದ ಮೇಲೆ ತಿಂದೆ. ಗೌರ್ಮೆಂಟ್ ಬಸ್ ಸೀಟ್ ಕಿತ್ಕೊಂಡು ತಿಂದಂಗೆ ಇತ್ತು ಫೀಲಿಂಗು. ಅದು ಇಲ್ಲೆಲ್ಲ ಅಂಟ್ಕೊಳ್ತಾ ಇತ್ತು ನನಗೆ. ನಾನೇನು ಅದನ್ನು ಎಂಜಾಯ್ ಮಾಡಲಿಲ್ಲ. ಮೋಸ್ಟ್ಲಿ ನನ್ನ ಕಾಲಾವಕಾಶ ಮುಗೀತಿದೆ ಅನ್ಸುತ್ತಲ್ಲ, ಗೊತ್ತಾಯಿತು. ಚೀಟಿ ಬಂದರೆ ಬೇಜಾರಾಗುತ್ತೆ. ನಿಮ್ಮ ಕಾಲಾವಕಾಶ ಮುಗಿದಿದೆ ಅಂತ ಇವ್ರು ಕೊಡ್ತಾರೆ, ನಮ್ಮ ಯಜಮಾನ್ರಿಗೆ ಈ ವಯಸ್ಸಲ್ಲಿ ಇನ್ನೊಂದು ಹೆಣ್ಣು ಸಿಗಲ್ಲ ಕಾಲಾವಕಾಶ. ಹಾಗಾಗಿ ನನಗೆ ಗೊತ್ತು, ಇನ್ನು 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ನನಗೆ ಕೊಟ್ಟಿದ್ದು 15 ನಿಮಿಷ, ಆದರೂ ನಾನು ಸ್ವಲ್ಪ ಜಾಸ್ತಿ ತೊಗೊಂಡೆ. ಯಾಕೆಂದರೆ ನಿಮ್ಮನ್ನು ನೋಡಿ ನಾನು ಮೋಟಿವೇಟ್ ಆದೆ, ತುಂಬ ಖುಷಿ ಆಯಿತು. ಈ ಥರದ ಗ್ಯಾದರಿಂಗ್ ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಆ ಹುಡುಗ ನಾನು ಆಮೇಲೆ ಅವನಿಗೆ ಹೇಳಿದೆ, ಅವ್ನು ನನಗೆ ಹೇಳ್ತಾನೆ, ಹೇ I did not understand what you are talking, but people are laughing, they were enjoying, but the language, what you spoke, it sounds like music. ಅವ್ನು ಹೇಳಿದ್ದಿಷ್ಟೇ, ನೀ ಮಾತಾಡಿದ್ದು ನಂಗೆ ಅರ್ಥ ಆಗಿರಲಿಲ್ಲ, ಬಟ್ ನಿನ್ನ ಭಾಷೆ ಕೇಳಿದ್ರೆ ಸಂಗೀತ ಕೇಳ್ದಂಗಿತ್ತು ಅಂತ. ನನ್ನ ಕನ್ನಡ ಭಾಷೆಗಿರೋ ತಾಕತ್ತಪ್ಪ ಅದು ಅಂದೆ ನಾನು. ಪಾಪ ಅಲ್ಲಿಂದ ಅವನಿಗೆ ಗೊತ್ತಿಲ್ಲ. ಅರಮನೆ ನೋಡಿದ್ವಿ, ಬರ್ಮಿಂಗ್ಹ್ಯಾಮ್ ಪ್ಯಾಲೇಸ್ ತೋರಿಸಿ ಆಚೆ ಕರ್ಕೊಂಡ್ಬಂದ. ನನ್ನ ಕೇಳ್ತಾನೆ, ಹೇ ಸುಧಾ ವಾಟ್ ಯು ಡೂ ಅಂದ. ನಾನು ಹೇಳಿದೆ, ಐ ಆಮ್ ಎ ಸ್ಟ್ಯಾಂಡಪ್ ಕಾಮಿಡಿಯನ್ ನಾನು. ಯಾಕೆಂದರೆ ವೆಸ್ಟರ್ನ್ ಕಂಟ್ರೀಸ್ಗೆ ನಾನು ಹೋದಾಗ ನೋಡಿದ್ದೀನಿ, ಸ್ಟ್ಯಾಂಡಪ್ ಕಾಮಿಡಿಯನ್ಸ್ಗೆ ಒಬ್ಬ ಸಿನಿಮಾ ಸೆಲೆಬ್ರಿಟಿಗಿಂತ ದೊಡ್ಡ ರೆಸ್ಪೆಕ್ಟ್ ಇದೆ. ಓ ಮೈ ಗಾಡ್, ಆರ್ ಯು ಸ್ಟ್ಯಾಂಡಪ್ ಕಾಮಿಡಿಯನ್? ಹೇ ಸುಡಾ, ಡು ಯು ಓನ್ ಅನ್ ಐಲ್ಯಾಂಡ್ ಇನ್ ಇಂಡಿಯಾ ಅಂದ. ಅಲ್ಲಿಯ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ಗೆ ಐಲ್ಯಾಂಡ್ ಇರುತ್ತೆ. ನೋ ದ ಗವರ್ಮೆಂಟ್ ವಿಲ್ ಪ್ರೊವೈಡ್ ದಟ್ ಫೆಸಿಲಿಟಿ ಡ್ಯೂರಿಂಗ್ ರೈನಿ ಸೀಸನ್ ಫಾರ್ ಅಸ್ ಅಂತೆ. ನಮಗೆ ಮಳೆಗಾಲದಲ್ಲಿ ನಾವು ಐಲ್ಯಾಂಡಲ್ಲೇ ಇರ್ತೀವಪ್ಪ, ಬೋಟ್ ಅಂದು ಕೊಡಲ್ಲ ಅಷ್ಟೇ ನಮಗೆ ಅಲ್ವಾ. ಐ ಗೆಟ್ ದಟ್ ಸ್ಪೆಷಲ್ ಪ್ರಿವಿಲೇಜ್ ಡ್ಯೂರಿಂಗ್ ರೈನಿ ಸೀಸನ್ ಅಂದೆ. ಪಾಪ ಅದಕ್ಕೆ ಅರ್ಥ ಆಗಲಿಲ್ಲ, ಆದರೆ ಹಿ ವಾಸ್ ಥ್ರಿಲ್ಡ್. ಯಾಕೆಂದರೆ $1,000-2,000 ಪೌಂಡ್ಸ್ ಎಲ್ಲ ಕೊಟ್ಟು ಅವರು ಕಾಮಿಡಿ ಶೋಸ್ ನೋಡೋಕೆ ಹೋಗ್ತಾರಂತೆ. ಓ ಮೈ ಗಾಡ್,
ಅಂಡರ್ಸ್ಟ್ಯಾಂಡಿಂಗ್ ಕಾಮಿಡಿಯನ್, ಐ ಜಸ್ಟ್ ಕಾಂಟ್ ಬಿಲೀವ್. ಹೇಯ್ ಸುಡಾ, ಕೆನ್ ಐ ಹಗ್ ಯು ಅಂದ. ಗಾಬರಿ ಆಗ್ಬಿಟ್ಟೆ ನಾನು. ನಮ್ಮ ಯಜಮಾನ್ರೇ ಕೇಳಲ್ಲ, ಇವನ ಅರಮನೆ ಮುಂದೆ ಪಬ್ಲಿಕ್ ಆಗಿ ಕೇಳ್ತಾ ಇದ್ದಾನೆ. ನಾವು ಹೆಣ್ಮಕ್ಳು ನೋಡಕ್ಕೆ ಮಾಡ್ರನ್ ಇದ್ರು, ಇಂಡಿಯನ್ ವುಮನ್ ಅಲ್ವಾ. ನೋ 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 ಅಂದೆ ನಾನು. ವೈ ಯು ಆರ್ ಸೋ ನ್ಯಾರೋ ಮೈಂಡೆಡ್ ಅಂತ ನಾ ಹೇಳಿದೆ. ಇಂಡಿಯನ್ ವುಮನ್ ಆರ್ ಸೋ ನ್ಯಾರೋ ಮೈಂಡೆಡ್ ಅಂದ. ನೀನು ಅರಮನೆಯಲ್ಲಿ ಯಾರಿದ್ರಪ್ಪ ಅಂತ. ಅವಾಗ ಎಲಿಜಬೆತ್ ಬದುಕಿದ್ರು. ಹೌ ಕ್ವೀನ್, ಹಾಯ್ನೆಸ್ ಹೇಳಿ ಎಲ್ಲ ನಮ್ಮ, ಯಾಕೆಂದ್ರೆ ಇಂಗ್ಲೆಂಡಿನ ರಾಣಿ ಅಂದರೆ ಅವ್ರಿಗೆ ಅವಳೇ ಎಲ್ಲ, ಅವಳು ಸೀನಿದ್ರೆ ಕೆಮ್ಮಿದ್ರೆ ಎಲ್ಲ ಸುದ್ದಿ. ನಾನು ಕೇಳಿದೆ, ನೀನು ಯಾವತ್ತಾದರೂ ಆಕೆಗೆ ಶೇಕ್ ಹ್ಯಾಂಡ್ ಮಾಡಿದ್ಯಾ? ಆರ್ ಯು ಕಿಡಿಂಗ್, ಶೀ ಈಸ್ ಅವರ್ ಕ್ವೀನ್, ಐ ಆಮ್ ಎ ಕಾಮನ್ ಮ್ಯಾನ್ ಅಂದ್. ಹೌ ಕ್ಯಾನ್ ಐ ಶೇಕ್ ಅವರ್ ಹ್ಯಾಂಡ್ ಅಂದ. ಲೇ ದಡ್ಡ, ನನ್ನ ದೇಶದಲ್ಲಿ ನನ್ನ ಹೆತ್ತ ಅಪ್ಪ ಅಮ್ಮನಿಗೆ, ನನ್ನ ಜೊತೆ ಹುಟ್ಟಿದ ಅಣ್ಣ ತಮ್ಮಂದರಿಗೆ, ನನ್ನ ಮದುವೆ ಆದ ನನ್ನ ಗಂಡನಿಗೆ, ನಮ್ಮ ಒಡ ಹುಟ್ಟಿದವರಿಗೆ ಭಾರತೀಯ ಹೆಣ್ಮಕ್ಳು ಅಂದರೆ ರಾಣಿಯರಿದ್ದಂಗೆ ಕಣೋ. ವಿ ಕಮಾಂಡ್ ಸೋ ಮಚ್ ಆಫ್ ಡಿಗ್ನಿಟಿ ಇನ್ ಇಂಡಿಯಾ. ವಾಟ್ ಯು ನೋ ಅಬೌಟ್ ದ ಡಿಗ್ನಿಟಿ ಆಫ್ ಇಂಡಿಯನ್ ವುಮನ್ ಅಂದೆ. ನಮಸ್ಕಾರ ಅಖೌ ಅಂದ. ಸೊ ಹಾಗೆ, ಸೊ ಯಾಕಿದೆಲ್ಲ ನೆನಪಾಯಿತು ಅಂದರೆ ಬಂಧುಗಳೇ, ಕನ್ನಡವನ್ನು ನಾವು ಬಳಸಿದಾಗ ಮಾತ್ರ ಅದು ಉಳಿಯೋಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಕನ್ನಡವನ್ನು ಕನ್ನಡಕ್ಕೆ ಹಾಕ್ಕೊಂಡು ಹುಡುಕೋ ಪರಿಸ್ಥಿತಿಗೆ ಬರದ ಹಾಗೆ ನೋಡಿಕೊಂಡ್ರೇ ಮಾನವ ಸಂಪನ್ಮೂಲ ಇಲಾಖೆಯವರು ಇವತ್ತು ಏನು ನೀವು ಮಾಡ್ತಾ ಇದ್ದೀರಲ್ಲ, ಈ ಸಮ್ಮೇಳನಕ್ಕೊಂದು ಅರ್ಥ ಬರುತ್ತೆ. ಕನ್ನಡವನ್ನು ಬಳಸೋದು ನಮ್ಮ ಹೆಮ್ಮೆಯ ಸಂಕೇತವಾಗಿರಲಿ. ಯಾರಾದರೂ ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಕನ್ನಡವನ್ನು ಕಲಿಸಿ, ಒಂದೊಂದು ಕನ್ನಡ, ನೀವು ಇಷ್ಟೆಲ್ಲ ಬೊಕೆ ಶಾಲ್ನ ನೋಡಿದೆ, ಇದೆಲ್ಲ ಕೊಡೋ ಬದಲು ಒಂದು ಕನ್ನಡ ಪುಸ್ತಕ ಕೊಟ್ಟರು ಭಾಳ ಖುಷಿಯಾಗುತ್ತೆ. ಆದರೆ ಓದೋ ಅಭ್ಯಾಸ ಬೇಕು. ಇವತ್ತು ನಾವು ಬರೀ ಫೇಸ್ಬುಕ್ಕಲ್ಲಿ ಮೆಸೇಜು, ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡೋಕ್ಕೆ ಸ್ಟೇಟಸ್ ಇದರಲ್ಲೇ ಬ್ಯುಸಿಯಾಗಿರ್ತೀವಲ್ಲ. ಕನ್ನಡವನ್ನು ಓದಿ. ನಮ್ಮ ಈ ಕೊರೋನಾ ಟೈಮಲ್ಲಿ ನಿಮ್ಮ HR ಕಡೆಯ ಒಬ್ಬ ಹುಡುಗ, ಬಹುಶಃ ನಮ್ಮ ನಿರಾತಂಕ ಸಂಸ್ಥೆ ಅವನೇ ಇರ್ಬೋದು, ಅವನು ಹಳ್ಳಿಲಿದ್ದ, ಬೆಂಗಳೂರಿಗೆ ಬಂದಿದ್ದ. ಅವನು ಮೆಡಿಕಲ್ ಶಾಪಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಕನ್ನಡದಲ್ಲಿ ವ್ಯವಹರಿಸಿದರೆ 10% ರಿಯಾಯಿತಿ. ಈ ಹುಡುಗ ಹೋದ, ಅಣ್ಣ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಾಣು ಆಗಮನ ನಿರ್ಗಮನ ಅವರೋಧ ಮುಕೋಸ ನಾಸಕಾದಿ ರಕ್ಷಣಾರ್ಥ ದ್ವಿವಸ್ತ್ರ ಪಟ್ಟಿಕಾ ಇದೆಯಾ ಅಂದ. ಮೆಡಿಕಲ್ ಶಾಪ್ ಅವನಿಗೆ 50 ವರ್ಷ ಎಕ್ಸ್ಪೀರಿಯನ್ಸ್, ಎದೆ ಒಡೆದೋಯ್ತು. ಏನೋ ಇದು ಅಂದ. ಮತ್ತದೇ ರಿಪೀಟ್ ಮಾಡ್ದ, ಸೂಕ್ಷ್ಮಾತಿ ಸೂಕ್ಷ್ಮ ವಿಷಾಣು ಆಗಮನ ನಿರ್ಗಮನ ಅವರೋಧ ಮುಕೋಸ ನಾಸಕಾದಿ ರಕ್ಷಣಾರ್ಥ ದ್ವಿವಸ್ತ್ರ ಪಟ್ಟಿ ಇದೆಯಾ ಅಂದ. ಅಪ್ಪ ಅರ್ಥ ಆಗೋ ಭಾಷೆಯಲ್ಲಿ ಕೇಳೋ, 50% ಡಿಸ್ಕೌಂಟ್ ಕೊಡ್ತೀನಿ ಅಂದ. ಅಣ್ಣ ₹5 ಮಾಸ್ಕ್ ಇದೆಯಾ ಅಂದ. ಬಂಧುಗಳೇ, ಕನ್ನಡ ಭಾಷೆಗಿರೋ ತಾಕತ್ತಿದು. ಹಾಗಾಗಿ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡೋಣ. ಈ ಮಣ್ಣಿನಲ್ಲಿ ಮನುಷ್ಯನಾಗಿ ಹುಟ್ಸೋಕ್ಕಾಗದೇ ಇದ್ರೆ ಒಂದು ದುಂಬಿಯಾಗಾದರೂ ಜನ್ಮ ಕೊಡುವಂತ, ಅದಕ್ಕೆ ಅವತ್ತೇ ಕವಿ ಬರೆದಿದ್ದಾರೆ. ಹಾಗಾಗಿ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡೋಣ. ಕನ್ನಡಿಗರ ಗೊತ್ತಿಲ್ಲದೆ ಇರೋರಿಗೆ ಕನ್ನಡವನ್ನು ಕಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನಮ್ಮ ಕನ್ನಡಿಗರಿಗೆ ನಾವು ಕೊಡುವ ಬಹಳ ದೊಡ್ಡ ಗೌರವ ಅದೇ ಅನಿಸುತ್ತೆ. ತಾಯಿ ಭುವನೇಶ್ವರಿ ನಮ್ಮನ್ನು ಹರಿಸ್ತಾಳೆ, ಹಾರೈಸ್ತಾಳೆ. ಅದ್ಭುತ ಅವಕಾಶ. ಇಷ್ಟೆಲ್ಲ ದೊಡ್ಡವರ ಮುಂದೆ ನನಗೆ ಕಲ್ಪಿಸಿಕೊಟ್ಟ ರಮೇಶ್ ಸರ್, ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಿರಾತಂಕ ಸಂಸ್ಥೆಯವರಿಗೆ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನೆ ಮಗಳು, ಕೇವಲ ಟಿವಿಲಿ ಹೇಳೋದಲ್ಲ, ಹೃದಯದಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಮಗಳು ಸುಧಾ ಬರ್ಗೂರಳ ಗೌರವಪೂರ್ವಕವಾದ ನಮಸ್ಕಾರ. ಸುಧಾ ಬರ್ಗೂರ್ ಮ್ಯಾಮ್, ನಿಮ್ಮನ್ನ ಮತ್ತೊಮ್ಮೆ ಮಾತೇ ಅಂತ ಕರಿಬೇಕು ಅನಿಸ್ತದೆ. ಯಾಕೆಂದ್ರೆ ಧನ್ಯವಾದ. ಆದ್ರೆ ಆ ವಿಷಲ್ಲು ನನಗ ನಿಮಗ ಅಂತ ಅನುಮಾನ. ನಿಮಗೆ ಖಂಡಿತ ನಮಗೆ ಅರ್ಥ ಆಗತ್ತೆ. ಅದು ಇದು ಈ ಅಭಿಪ್ರಾಯ ಕೇಳುವವರ ಪ್ರಾಯವನ್ನ ಗಮನಿಸುತ್ತದೆ ಅಂತ ನಮಗೆ ಅರ್ಥ. ಅವಧಿಯಲ್ಲಿ ತಮ್ಮ ಶಿಕ್ಷಕರಾದ ಶ್ರೀ ರಮೇಶ್ MS ಅವರ ಮಾರ್ಗದರ್ಶನದಲ್ಲಿ ಇದನ್ನೇ ಹೇಳೋಕೆ ಹೊರಟೆ. ಸುಧಾ ಬರ್ಗೂರ್ ಮ್ಯಾಮ್ ಅವ್ರನ್ನ ಮಾತೇ ಅಂತ ಕರಿಬೇಕು. ಯಾಕೆಂದ್ರೆ ಮಾತೇ ಇವರಿಗೆ ಅಸ್ತ್ರ. ಹಾಸ್ಯ ರೂಪದ ಮಾತಿನ ಮೂಲಕ ಯಾವ ರೀತಿ ಬದುಕಬೇಕು ಅಂತ ಹೇಳ್ತಾರೆ ಬದುಕಿನ ಶಾಸ್ತ್ರ. ಇದನ್ನ ನಾವು ಪ್ರತಿನಿತ್ಯ ಅಳವಡಿಸ್ಕೊಂಡ್ರೆ ಖಂಡಿತ ಸಿಗುತ್ತೆ ಜೀವನದಲ್ಲಿ ಗೆಲುವು ಬಹು ದೊಡ್ಡ ಗಾತ್ರ. ಬರ್ಲಿ ಚಪ್ಪಾಳೆ ಮತ್ತೊಮ್ಮೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು.